ನಮಸ್ಕಾರ ಸರ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇದು ಬಂದಿರುವಂಥದ್ದು ಮೇನ್ ಕಸ್ಟಮರ್ ಸರ್ವಿಸ್ ಸ್ಪೆಷಲಿಸ್ಟ್ ಅನ್ನೋ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದೆ ಕಂಪನಿ. ಆ್ಯಂಡ್ ಯಾರಾದರೂ ಇಂಟ್ರೆಸ್ಟ್ ಇದೆ, ಅಪ್ಲಿಕೇಶನ್ ಏನು ಓಪನ್ ಇದೆ, ಅಪ್ಲೈ ಮಾಡ್ಬೋದು. ಆ್ಯಂಡ್ ಅಪ್ಲೈ ಮಾಡೋದಕ್ಕೆ ಇಲ್ಲಿ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಸೊ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಿಮಗೆ ಈ ಜಾಬಲ್ಲಿ, ಸೊ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಅಪ್ಲೈ ಮಾಡಿ ಆದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ಅಡ್ರೆಸ್ಗೆ ಕಂಪನಿ ಕಡೆಯಿಂದ ನಿಮಗೆ ರಿಪ್ಲೈ ಬರುತ್ತೆ. ಹೀಗಾಗಿ ನೀವು ಅವಾಗವಾಗ ಇಮೇಲ್ಸ್ಗಳನ್ನ ಸ್ವಲ್ಪ ಚೆಕ್ ಮಾಡ್ತಾ ಇರಿ. ಆ್ಯಂಡ್ ಅವ್ರ ಕಡೆಯಿಂದ ಬಂದಿರೋಂಥ ಇಮೇಲ್ಸ್ಗೆ ನೀವು ರಿಪ್ಲೈ ಮಾಡದೆ ಹೋದರೆ ಸೊ ನಿಮ್ಮನ್ನ ರಿಜೆಕ್ಟ್ ಕೂಡ ಮಾಡ್ತಾರೆ. ಹೀಗಾಗಿ ಟೈಮ್ಲಿ ನೀವು ಸ್ವಲ್ಪ ಚೆಕ್ ಮಾಡಿ ನೋಡಿಕೊಂಡು ರಿಪ್ಲೈ ಮಾಡಿ. ಆ್ಯಂಡ್ ಇವತ್ತು ಹೇಳ್ತಿರುವಂಥ ಜಾಬ್ ಏನಿದೆ ಇದು ಕಸ್ಟಮರ್ ಸರ್ವಿಸ್ ಸ್ಪೆಷಲಿಸ್ಟ್ ಅನ್ನೋ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಕರ್ನಾಟಕ ಬ್ಯಾಂಗ್ಳೂರಿಂದನೇ ಹೈರಿಂಗ್ ಮಾಡ್ತಾ ಇರುವಂಥದ್ದು. ಓಕೆ, ಸೊ ಹೀಗಾಗಿ ನಾನು ತಮಿಳಲ್ಲಿ ಸ್ವಲ್ಪ ಕನ್ನಡ ಅಂತೂ ಕೂಡ ಮೆನ್ಷನ್ ಮಾಡಿರ್ತೀನಿ. ಈಗ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಸೊ ಕಂಪ್ಲೀಟ್ ಏನಿರುತ್ತೆ ಇಲ್ಲಿ ನಿಮ್ಮದು ಕೆಲಸ ಅನ್ನೋದನ್ನು ನಾನು ಇಲ್ಲಿ ವಿವರಿಸಿ ಹೇಳ್ತಾ ಇದ್ದೀನಿ. ಫಸ್ಟಿಗೆ ಅಂತ ತಿಳ್ಕೊಳ್ಳಿ ಪ್ರೊಫೈಲ್ ಏನಿದೆ ಅಂತ. ನಂತರ ನಿಮ್ಗೆ ಇಂಟ್ರೆಸ್ಟ್ ಇದೆಯಪ್ಪ ಅಂತಂದರೆ ಸೊ ನೀವು ಇದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಅಪ್ಲೈ ಮಾಡೋದಕ್ಕೆ ನಿಮಗೆ ಲಿಂಕ್ ಗೊತ್ತಾಗ್ತಾ ಹೋದರೆ ನೀವು ನನಗೆ ಕಾಮೆಂಟಲ್ಲಿ ಲಿಂಕ್ ಕೊಡಿ ಅಂತ ನನಗೆ ಕಾಮೆಂಟ್ ಮಾಡಿ. ಸೊ ಎಲ್ರಿಗೂ ನಾನು ಲಿಂಕನ್ನಲ್ಲಿ ಪ್ರೊವೈಡ್ ಮಾಡ್ತೀನಿ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. ಪ್ರೊಫೈಲಲ್ಲಿ ನೀವೇನು ಕೆಲಸ ಮಾಡಬೇಕು ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ರಿವ್ಯೂ ಆ್ಯಂಡ್ ಪ್ರೊಸೆಸ್ ಕಸ್ಟಮರ್ ಸಪೋರ್ಟ್ ಟಿಕೆಟ್ಸ್ ರಿಲೇಟೆಡ್ ಟು ಅಕೌಂಟ್ ಇಶ್ಯೂಸ್ ಪೇಮೆಂಟ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಅಂತ ಹೇಳಿದ್ದಾರೆ. ಸೊ ಮೇನ್ ಮುಖ್ಯವಾಗಿ ಇಲ್ಲಿ ಈ ಒಂದು ಪ್ರೊಫೈಲಲ್ಲಿ ನೀವೇನೇನು ಕೆಲಸ ಮಾಡ್ತೀರ ಅನ್ನೋದನ್ನು ಒನ್ ಬೈ ಒನ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ರಿವ್ಯೂ ಆ್ಯಂಡ್ ಪ್ರೊಸೆಸ್ ಕಸ್ಟಮರ್ ಸಪೋರ್ಟ್ ಟಿಕೆಟ್ಸ್ ರಿಲೇಟೆಡ್ ಟು ಅಕೌಂಟ್ ಇಶ್ಯೂಸ್ ಪೇಮೆಂಟ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಲವೊಂದು ಅಕೌಂಟ್ಸ್ಗಳಿರುತ್ತೆ, ಅಕೌಂಟ್ಸ್ ರಿಲೇಟೆಡ್ ನಿಮಗೆ ಕೆಲವೊಂದು ಪೇಮೆಂಟ್ ಇಶ್ಯೂಸ್ಗಳಿಗೆ ಕ್ವೈರೀಸ್ ಬರ್ಬೋದು, ಡಿಸ್ಟ್ರಿಬ್ಯೂಟ್ ರಿಲೇಟೆಡ್ ಬರ್ಬೋದು. ಸೊ ಇದಲ್ಲೂ ಕೂಡ ನಿಮಗೆ ಕಸ್ಟಮರ್ ಸಪೋರ್ಟ್ ರಿಲೇಟೆಡ್ ನೀವು ಇಲ್ಲಿ ವರ್ಕನ್ನು ಮಾಡ್ತೀರಿ. ಕೆಲವೊಂದು ಕಂಪ್ಲೇಂಟ್ಸ್ಗಳನ್ನೆಲ್ಲ ನೀವು ಅಟೆಂಡ್ ಮಾಡ್ತೀರಾ. ಓಕೆ, ಸೊ ಇದಲ್ಲೂ ಕೂಡ ಮೇನ್ ಮುಖ್ಯವಾಗಿ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಸಿಂಪ್ಲಿ ಈ ಒಂದು ಪ್ರೊಫೈಲಲ್ಲಿ ಒಂದು BPO ಕಾಲ್ ಸೆಂಟರ್ ಥರನೇ ಕೆಲಸ ಮಾಡ್ತೀರಾ. ಕಂಡಕ್ಟ್ ಅಕೌಂಟ್ ರಿವ್ಯೂಸ್, ಐಡೆಂಟಿಫೈ ವೆರಿಫಿಕೇಷನ್, ಕಂಡಕ್ಟ್ ಅಕೌಂಟ್ ರಿವ್ಯೂಸು ಮತ್ತು ಐಡೆಂಟಿಫೈ ವೆರಿಫಿಕೇಷನ್ ಡಾಕ್ಯುಮೆಂಟೇಷನ್ ಚೆಕ್ಸ್ಗಳನ್ನ ನೀವಿಲ್ಲಿ ಮಾಡ್ತೀರಾ. ಓಕೆ, ಸುಮಾರು ಥರದಲ್ಲಿ ಡಾಕ್ಯುಮೆಂಟ್ ರಿಲೇಟೆಡ್ ಇಲ್ಲಿ ಸುಮಾರು ಥರದ ಇನ್ಫಾರ್ಮೇಷನ್ನ ಚೆಕ್ ಮಾಡೋದಕ್ಕೆ ಹೇಳ್ಬೋದು. ಓಕೆ, ಕೆಲವೊಂದು ಅಕೌಂಟ್ಸ್ಗಳದ್ದು ರಿವ್ಯೂಸ್ ಹೇಳ್ಬೋದು. ಸೊ ಆ ರೀತಿ ನಿಮ್ದು ಇಲ್ಲಿ ಮೇನ್ ಮುಖ್ಯವಾಗಿ ಕೆಲಸ ಇರುತ್ತೆ. ಓಕೆ, ಸೊ ಇದಲ್ಲೂ ಕೂಡ ಮೇನ್ ಮುಖ್ಯವಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಲವೊಂದು ಹೇಗಿರುತ್ತೆ ಅಂತಂದರೆ ಇನ್ವೆಸ್ಟಿಗೇಟ್ ಇಶ್ಯೂಸ್ ಯೂಸಿಂಗ್ ಇಂಟರ್ನಲ್ ಟೂಲ್ಸ್ ಆ್ಯಂಡ್ ಪಾಲಿಸಿ ಗೈಡ್ಲೈನ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ನೀವು ಏನು ಮಾಡ್ತೀರ ಅಂದರೆ ಇನ್ವೆಸ್ಟಿಗೇಷನ್ ಇಶ್ಯೂಸ್ ರಿಲೇಟೆಡು ನೀವು ಕೆಲವೊಂದು ಇಂಟರ್ನಲ್ ಟೂಲ್ಗಳನ್ನ ಬಳಸ್ಕೊಂಡು ಒಂದು ಪಾಲಿಸಿ ಗೈಡ್ಲೈನ್ ಕೆಲಸ ಮಾಡಬೇಕು. ಮೀಟ್ ಪರ್ಫಾರ್ಮೆನ್ಸ್ ಮೆಟ್ರಿಕ್ ಲೈಕ್ ರೆಸ್ಪಾನ್ಸ್ ಟೈಮ್, ರಿಸಾಲ್ಯೂಷನ್ ರೇಟ್ ಆ್ಯಂಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ಇಲ್ಲೇನು ಮಾಡ್ತೀರಾ, ಕೊಟ್ಟಿರುವಂಥ ಸಮಯದ ಒಳಗಡೆ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸ್ಬೇಕು ಆ್ಯಂಡ್ ಚೆನ್ನಾಗಿ ನೀವು ವರ್ಕ್ ಮಾಡಬೇಕು ಅನ್ನೋದೇ ಮೇನ್ ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಪ್ರೊವೈಡ್, ಇಲ್ಲಿ ನೋಡ್ತಾ ಇರೋದು ಕೆಳಗಿನ ಪಾಯಿಂಟ್ ನೀವು ಚೆಕ್ ಮಾಡಿ. ಇಲ್ಲಿ ಕೆಳಗಿನ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪ್ರೊವೈಡ್ ಫೀಡ್ಬ್ಯಾಕ್ ಟು ಇಂಪ್ರೂವ್ ಪ್ರೊಸೆಸ್ ಆ್ಯಂಡ್ ಟೂಲ್ಸ್ ಅಂತ ಹೇಳಿದ್ದಾರೆ. ಸೊ ಮೇನ್ ಮುಖ್ಯವಾಗಿ ಇಲ್ಲಿ ತುಂಬಾ ಭಯಪಡೋ ಅವಶ್ಯಕತೆ ಇಲ್ಲ. ಕಸ್ಟಮರ್ ಅಕೌಂಟ್ಸ್ ಆ್ಯಂಡ್ ಸಾಲ್ವ್ ಇಶ್ಯೂಸ್ ರಿಲೇಟೆಡ್ ನೀವು ಇಲ್ಲಿ ಮೇನ್ ಮುಖ್ಯವಾಗಿ ಕೆಲಸವನ್ನು ಮಾಡ್ತೀರಾ. ಓಕೆ, ಸೊ ಮೊದಲು ನಾನು ಕೂಡ BPO ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡುವಾಗ ಸೊ ಅಲ್ಲಿ ಕೂಡ ನನಗೂ ಕೂಡ ಭಯ ಆಗ್ತಾಯಿತ್ತು. ಬಟ್ ಆದರೆ ಯಾವಾಗ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಆಟೋಮೆಟಿಕ್ಲಿ ಅದು ತಾನೇ ಎಲ್ಲ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಹೀಗಾಗಿ ಯಾರಾದರೂ ಫ್ರೆಶರ್ ನೋಡ್ತಾ ಇದ್ದೀವಿ ಅಂದರೆ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಇದಲ್ಲೂ ಕೂಡ ಯಾರ್ಯಾರು ಇದಕ್ಕೆ ಅಪ್ಲೈನ ಮಾಡ್ಬೋದು ನೋಡಿ. ವಾಟ್ ಯು ಶುಡ್ ಬ್ರಿಂಗ್ ಮೇನ್ ಅಂದರೆ ಇಲ್ಲಿ ಹೈಸ್ಕೂಲ್ ಅಥವಾ ಡಿಪ್ಲೊಮಾ ಆದರೂ ಅಥವಾ ಅದಕ್ಕೆ ಈಕ್ವಲ್ ಆಗಿರೋಂಥ ಒಂದು ಕ್ವಾಲಿಫಿಕೇಷನ್ ಇದ್ದರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಲೈಕ್ ಹೈಸ್ಕೂಲ್ ಏನಿರುತ್ತೆ ಮತ್ತು ಡಿಪ್ಲೊಮಾ ಈಕ್ವಲ್ ಟು ಡಿಗ್ರಿ ಇರುತ್ತೆ. BA BCom BSc ಈಕ್ವಲ್ ಟು ಯಾವುದೇ ಒಂದು ಎಜುಕೇಷನ್ ಮಾಡಿದ್ರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. PUC ಆದರೂ ಅಪ್ಲೈ ಮಾಡೋ ಹಾಗಿಲ್ಲ. PUC ಟ್ರೈ ಮಾಡಿ, ಬಟ್ ಆದರೆ ನನಗನ್ಸುತ್ತೆ BA BCom BScನೇ ಇರುತ್ತೆ, ಡಿಪ್ಲೊಮಾ ಈಕ್ವಲ್. ಸೊ ನೋಡ್ಕೊಂಡು ಅಪ್ಲೈ ಮಾಡಿ. ಓಕೆ, ಆ್ಯಂಡ್ ಫ್ರೆಶರ್ ಇದ್ದರೆ ಬಿಲ್ಕುಲ್ ಭಯ ಪಡಬೇಡಿ. ಆ್ಯಂಡ್ ಸ್ಟ್ರಾಂಗ್ ವರ್ಬಲ್ ಆ್ಯಂಡ್ ರಿಟರ್ನ್ ಇಂಗ್ಲೀಷ್ ಇರಬೇಕು. ಮೇನ್ ಅಂತಂದರೆ ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಇಂಗ್ಲೀಷ್ ಚೆನ್ನಾಗಿ ಬರ್ತಿರಬೇಕು. ಸೊ ಅದು ಮೇನ್ ಮುಖ್ಯವಾಗಿ ಅವ್ರು ಹೇಳ್ತಾ ಇರುವಂಥದ್ದು. ಅಂಥ ಕ್ಯಾಂಡಿಡೇಟ್ನೇ ಅವ್ರು ಏನು ಮಾಡ್ತಾರೆ, ಹುಡುಕ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ನೀವು ನೋಡ್ಬೋದು ಮೇನ್ ಮುಖ್ಯವಾಗಿ ಈ ಒಂದು ಏನು ಅಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಸ್ಟೇ ಫೋಕಸ್ಡ್ ಡ್ಯೂರಿಂಗ್ ರಿಪಿಟೇಟಿವ್ ಟಾಸ್ಕ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ ನೀವು ಮನೇಲಿ ಕೂತ್ಕೊಂಡು ಫ್ರೀಯಾಗಿ ನೀವು ಮನೆಯಲ್ಲೇ ಒಂದು ಕೊಟ್ಟಿರೋಂಥ ಟೈಮ್ ಲೈನ್ ಒಳಗಡೆ ನೀವು ಕೆಲಸವನ್ನು ಮಾಡೋ ಹಾಗೆ ಇರಬೇಕು ಅಂಥವ್ರನ್ನೇ ಇವ್ರು ತೊಗೋತಾ ಇದ್ದಾರೆ. ಆ್ಯಂಡ್ ಇದ್ರೂ ಕೂಡ ಎಕ್ಸ್ಪೆಕ್ಷನ್ ಕಸ್ಟಮರ್ ಸರ್ವಿಸ್, ಆ್ಯಕ್ಟಿವ್ ಲಿಸ್ನಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ಸೊ ಮೇನ್ ಮುಖ್ಯ ಕಸ್ಟಮರ್ ಏನು ಹೇಳ್ತಾ ಇದ್ದಾರೆ, ಅವ್ರಿಗೇನು ಇನ್ಫಾರ್ಮೇಷನ್ ಬೇಕು ಅದನ್ನು ಕೊಡುವಂಥ ಕೆಲಸವನ್ನೇ ನೀವಿಲ್ಲಿ ಮುಖ್ಯವಾಗಿ ಮಾಡಬೇಕಾಗುತ್ತೆ. ಓಕೆ, ಸೊ ಇದೇ ಮೇನ್ ಮುಖ್ಯವಾಗಿರುವಂಥ ಕೆಲಸ ನಿಮ್ಮದು. ಆ್ಯಂಡ್ ಇದನ್ನು ಕರೆಕ್ಟಾಗಿ ನೀವು ಮಾಡಬೇಕು. ಯಾಕಂದರೆ ಕಸ್ಟಮರ್ದು ಸ್ಯಾಟಿಸ್ಫ್ಯಾಕ್ಷನ್
ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಹೀಗಾಗಿ ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಮುಖ್ಯವಾಗಿ ಇಲ್ಲೊಂದು CRM ಕೊಡ್ತಾ ಇದ್ದಾರೆ ಸಾಫ್ಟ್ವೇರು. ಸೊ ಇದರಲ್ಲಿ ನಿಮಗೆ ಟೈಪಿಂಗ್ ಬರ್ತಿರ್ಬೇಕಂತ ಮೇನ್ ಮುಖ್ಯ ಹೇಳಿದ್ದಾರೆ. CRM ಇದು ನಾರ್ಮಲಿ ಒಂದು ವೆಬ್ಸೈಟ್ ಥರ ಇರುತ್ತೆ, ಅದು ಚಾರ್ಟ್ ಓಪನ್ ಆಗುತ್ತೆ. ಅದರಲ್ಲಿ ಕಸ್ಟಮರ್ಸದ ಹೆಸರು ಅವ್ರದ್ದೆಲ್ಲ ಇನ್ಫಾರ್ಮೇಷನ್ ಬರೆಯೋದಿರುತ್ತೆ, ಯಾವ ರೀತಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ನೀವು ಹಾಕಬೇಕಾಗುತ್ತೆ. ಸೊ ಅದು ಮೇನ್ CRM ಅಂತ ಹೇಳ್ತೀವಿ. BPO ಕಾಲ್ ಸೆಂಟ್ರಲ್ಲಿ ಆಲ್ರೆಡಿ ನೀವು ವರ್ಕ್ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ತುಂಬಾ ಈಸಿ ಇರುತ್ತೆ, ಯಾರು ಬೇಕಾದರೂ ಕೂಡ ಇಂದ ಒಂದು ಸಾರಿ ಟ್ರೈನಿಂಗ್ ತೊಗೊಂಡು ಕೆಲಸವನ್ನು ಮಾಡ್ಬೋದು. ಆ್ಯಂಡ್ ಮೇನ್ ಮುಖ್ಯವಾಗಿ ಇದರಲ್ಲೂ ಕೂಡ ಇಲ್ಲಿ ಹೇಗಿರುತ್ತೆ ಅಂತಂದರೆ, ಇಲ್ಲಿ ಕೆಲವೊಂದು ನಿಮಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಇನ್ ಕಸ್ಟಮರ್ ಸರ್ವಿಸ್, ಫೈನಾನ್ಷಿಯಲ್ ಸರ್ವಿಸ್ ಇನ್ ಪ್ರಿಫರ್ಡ್ ಅಂತ ಹೇಳ್ತಾರೆ. ನಿಮಗೆ ಸ್ವಲ್ಪ ಇಲ್ಲಿ ಫೈನಾನ್ಷಿಯಲ್ ಫೈನಾನ್ಷಿಯಲ್ ಸರ್ವಿಸ್ ರಿಲೇಟೆಡ್ ಸ್ವಲ್ಪ ಗೊತ್ತಿರಬೇಕು. ಮತ್ತು ಶಿಫ್ಟ್ ಬಗ್ಗೆ ನೋಡ್ತಾ ಇದ್ರಿ, 6:30 ಟು ರಾತ್ರಿ 3:30ವರೆಗೂ ನೀವು ಕೆಲಸ ಮಾಡಬೇಕು. ಇದು IST ರಿಲೇಟೆಡ್ ಟೈಮಿಂಗು. ಸಂಜೆ 6:30ಇಂದ ರಾತ್ರಿ 3:30ವರೆಗೂ ನಿಮ್ಮದು ಕೆಲಸ ಇರುತ್ತೆ. ಸೊ ಮತ್ತು ವೀಕೆಂಡಲ್ಲಿ ಕೂಡ ಕೆಲಸ ಇರುತ್ತೆ ಸ್ನೇಹಿತರೆ. ಸೊ ನೀವು ಏನಾದರೂ ಬೆಳಿಗ್ಗೆ ಏನಾದರೂ ಕಾಲೇಜ್ಗೆ ಹೋಗ್ತಾ ಇದ್ರಿ, ವರ್ಕ್ ಮಾಡ್ತಾ ಇದ್ದೀರಿ ಅಂದರೆ, ಸೊ ನೀವು ಸಂಜೆ ಬಂದು ಕೆಲಸ ಮಾಡ್ತೀವಿ ಅಂದರೆ ಡೆಫಿನೆಟ್ಲಿ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದು ನಮ್ಮ ಕರ್ನಾಟಕದಲ್ಲಿ ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲೂ ಕೂಡ ದಿಸ್ ರೋಲ್ ವಿಲ್ ರಿಕ್ವೈರ್ಡ್ ಓವರ್ ನೈಟ್ ಆ್ಯಂಡ್ ವೀಕೆಂಡ್ಸ್ ಅಂತ ಹೇಳಿದ್ದಾರೆ. ಆಲ್ರೆಡಿ ಹೇಳಿದ್ದಾರೆ ಅವರು, ನೈಟಲ್ಲಿ ಕೆಲಸ ಮಾಡೋದಿರುತ್ತೆ ಮತ್ತು ವೀಕೆಂಡಲ್ಲಿ ಕೆಲಸ ಮಾಡೋದಿರುತ್ತೆ. ಓಕೆ, ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಮುಖ್ಯವಾಗಿ ಈ ಒಂದು ಪೊಸಿಷನ್ಗೆ ಇವಾಗ ಸುಮಾರು ಜನ ಈಗ ಅಪ್ಲೈ ಮಾಡ್ತಾ ಇದ್ದಾರೆ. ದ ಶೆಡ್ಯೂಲ್ಸ್ ಮೇ ವೆರಿ ಡಿಪೆಂಡಿಂಗ್ ಆನ್ ಬಿಸ್ನೆಸ್ ನೀಡ್ಸ್ ಅಂತ ಹೇಳ್ತಾರೆ. ಯಾಕಂದರೆ ನೀವು ಟೈಮ್ ಕೊಟ್ಟಿರೋಂಥ ಟೈಮ್ ಒಳಗಡೆ ಇಲ್ಲಿ ವರ್ಕ್ ಮಾಡಬೇಕು. ಆ್ಯಂಡ್ ಮೇನ್ ಮುಖ್ಯವಾಗಿ ಇದು ಕಂಪನಿ ಬಗ್ಗೆ ನಾವು ಹೇಳ್ತಿದ್ರೆ, ಇದು ಕಂಪನಿಯಲ್ಲಿ ಇವಾಗ ಸುಮಾರು ಥರದ ಜನರನ್ನು ತುಂಬ್ಕೋತಾ ಇದ್ದಾರೆ, ಸುಮಾರು ಥರ ಪ್ರೊಫೈಲಿಗೆ ತುಂಬ್ಕೋತಾ ಇದ್ದಾರೆ. ಬಟ್ ಇದು ಪ್ರೊಫೈಲ್ ನಾನು ಹೇಳಿರೋದು ಇದೆಲ್ಲರಿಗೂ ಅಪ್ಲೈ ಆಗುತ್ತೆ. ಆ್ಯಂಡ್ ಅಪ್ಲೈ ಫಾರ್ ದಿಸ್ ಜಾಬ್ ನೋಡೋಣ ಫಸ್ಟಿಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ, ನಂತರ ಯಾವ ಕಂಪನಿ ಯಾವ ಪ್ರೊಫೈಲು ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ತೀನಿ. ಇಲ್ಲೊಂದು ನೀವು CV ಅಟ್ಯಾಚ್ ಮಾಡಬೇಕಾಗುತ್ತೆ. CV ಅಕಾರ್ಡಿಂಗ್ ಟು ಪ್ರೊಫೈಲ್ ಅಪ್ಡೇಟ್ ಇರಬೇಕು. ಓಕೆ, ಗೊತ್ತಾಗ್ತಾಯಿಲ್ಲ ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ಯಾವುದಾದ್ರೂ ವೀಡಿಯೋದಲ್ಲಿ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರೆಗ್ಯುಲರ್ ವೀಡಿಯೋಸ್ಗಳು ನೋಡ್ತಾ ಹೋದರೆ ನಿಮಗೆಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ 1 MB 2 MBಗಿಂತ ಜಾಸ್ತಿ ಇರಬಾರ್ದು ಈ ಒಂದು CV. ಓಕೆ, ಸೊ ಇಲ್ಲಿವರೆಗೂ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಮುಖ್ಯವಾಗಿ ಇಲ್ಲಿ ಈ ಒಂದು CV ಏನಿರುತ್ತೆ ಇದೇ ಮೇನ್ ನೀವು ಡಿಸೈಡ್ ಮಾಡುತ್ತೆ. ಯಾಕಂದರೆ ಅವ್ರು ಫಿಲ್ಟರ್ ಹಾಕ್ತಾರೆ. ಸೊ ಹೀಗಾಗಿ CVನ ಅಪ್ಡೇಟ್ ಮಾಡಿನೇ ಅಪ್ಲೋಡ್ ಮಾಡಿ. ಓಕೆ, ಸೊ ಇದರಲ್ಲೂ ಇವಾಗ ನೆಕ್ಸ್ಟು ಈ ಒಂದು ಫಾರ್ಮ್ನ ಕರೆಕ್ಟಾಗಿ ನೋಡಿ ತುಂಬಿ ಇಲ್ಲಿ ನಿಮ್ಮದು ಹೀನ ಶೀನ ನೋಡ್ಕೊಂಡು ಇಲ್ಲಿ ನೀವು ಟಿಕ್ ಮಾಡಿ. ತುಂಬ ಈಸಿ ಫಾರ್ಮ್ ಇದೆ, ನಾನು ಹೇಗೆ ಹೇಳ್ತೀನಿ ಅದೇ ರೀತಿಯೇ ಟೈಪ್ ಮಾಡ್ತಾ ಹೋಗಿ. ಆ್ಯಂಡ್ ಅದಾದ ನಂತರ ಇಲ್ಲಿ ನಿಮಗೆ ಒಂದು ಇಮೇಲ್ ಅಡ್ರೆಸ್ ಕೊಡಬೇಕಾಗುತ್ತೆ. ಇಮೇಲ್ ಅಡ್ರೆಸ್ ಏನು ಕೊಡ್ತೀರಾ ಅದೇ ಇಮೇಲ್ ಅಡ್ರೆಸ್ಗೆ ಅವ್ರ ಕಡೆಯಿಂದ ರಿಪ್ಲೈ ಬರುತ್ತೆ. ಆ್ಯಂಡ್ ಇಲ್ಲಿ ಫೋನ್ ನಂಬರು ಮತ್ತು ಕರೆಂಟ್ ಲೊಕೇಶನು, ಎಲ್ಲಿಂದ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅದನ್ನು ಹಾಕಬೇಕು. ಕರೆಂಟ್ ಕಂಪ್ನಿ ಏನಾದರೂ ಮಾಡ್ತಾಯಿದ್ರೆ ಹಾಕಿ, ಇಲ್ಲಾಂದರೆ ನಿಲ್ ಅಂತ ಹಾಕಿ. ಆ್ಯಂಡ್ ಲಿಂಕ್ಡ್ಇನ್ ಪ್ರೊಫೈಲ್ ಒಂದು ಕ್ರಿಯೇಟ್ ಮಾಡಬೇಕಾಗುತ್ತೆ. ಮಾಡಿಕೊಂಡು ಅಲ್ಲಿದ್ದು URL ಕೊಡಬೇಕು, ಇಲ್ಲಿ ಲಿಂಕ್ ಕೊಡಬೇಕು. ಆ್ಯಂಡ್ ಅದಾದ ನಂತರ ಇಲ್ಲಿ ಅವ್ರು ಕೇಳ್ತಾ ಇದ್ದಾರೆ ನಿಮ್ಮದು ಹಳೇದು ಯಾವುದಾದ್ರೂ ಹಿಸ್ಟ್ರಿಯಲ್ಲಿ ಯಾವುದೇ ರೀತಿ ಏನಾದರೂ ಇದನ್ನಿದೆಯಾ ಅಂತ. ಸೊ ಇಲ್ಲಿ ನೋಡ್ಕೊಂಡು ನೀವು ಇಲ್ಲಿ ಎಸ್ ನಾವು ಈ ಒಂದು ಇದಕ್ಕೆ ಕ್ವಾಲಿಫೈ ಇದ್ದೀವಿ, ನಾವು ವರ್ಕ್ ಮಾಡ್ತೀವಂತ ಇಲ್ಲಿ ಎಸ್ ಅಂತ ಹಾಕಬೇಕು. ಓಕೆ, ಸೊ ನೋ ಅಂತ ಹಾಕಕ್ಕೆ ಹೋಗಬೇಡಿ. ಸೊ ಇದಕ್ಕೆ ಮಾತ್ರ ನೀವು ಎಸ್ ಅಂತಲೇ ಹಾಕಬೇಕು. ಇಲ್ಲಿ ಯಾವುದಾದ್ರೂ ನಿಮ್ಮದು ಒಂದು ಇದನ್ನು ಕೇಳ್ತಾ ಇದ್ದಾರೆ ಅವರು, ಕನ್ಫರ್ಮೇಷನ್ ಕೇಳ್ತಾ ಇದ್ದಾರೆ. ಓಕೆ, ಸೊ ಅಕ್ಯುರೇಟ್ ನೀವೇನು ಕೊಟ್ಟಿದ್ದೀರಾ ಎಜುಕೇಷನ್ ಎಲ್ಲ ಕ್ವಾಲಿಫಿಕೇಷನ್ ಕರೆಕ್ಟ್ ಇದೆಯಾ ಅಂತ. ಸೊ ಇಲ್ಲಿ ಎಸ್ ಅಂತ ಹಾಕ್ತಾ ಇದ್ದೀನಿ. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಕ್ಯಾಂಡಿಡೇಟು. ಸೊ ಇಲ್ಲಿ ನೀವು ನೋಡ್ಕೊಂಡು ಹಾಕಬೇಕು ನಿಮಗಿದು ಹೇಗೆ ಗೊತ್ತಾಯಿತು ಅಂತ. ಸೊ ಇಲ್ಲಿ ನೀವು ನಾರ್ಮಲಿ ಇಲ್ಲಿ ನೀವು ಬೇಕಂದರೆ ಫೇಸ್ಬುಕ್ಕು ಅಥವಾ ನೀವು ಇಲ್ಲಿ ನಾರ್ಮಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಲ್ವ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಿ ಅಂದರೆ ಅದರಂತ ಟಿಕ್ ಮಾಡಿ ಕೆಳಗಡೆ ಯೂಟ್ಯೂಬ್ ಅಂತ ಬರಿಬೋದು. ಓಕೆ, ಸೊ ಇಲ್ಲಿ ಅದರಂತ ಬಾಕ್ಸ್ ಇದೆ, ಇದರಲ್ಲಿ ನೀವು ಯೂಟ್ಯೂಬ್ ಅಂತ ಬರಿಬೋದು. ಓಕೆ, ಏನು ತೊಂದರೆ ಇಲ್ಲ. ಸೊ ಯೂಟ್ಯೂಬ್ ಅಂತ ಬರೀರಿ. ನಂತರ ಕೆಳಗಡೆ ಇಲ್ಲಿ ನೋಡಿ ಜೆಂಡರ್ ಕೇಳ್ತಾ ಇದೆ, ಮೇಲ ಫೀಮೇಲ ನೋಡಿಕೊಂಡು ಟಿಕ್ ಮಾಡಿ. ಆ್ಯಂಡ್ ಅದಾದ ನಂತರ ಇಲ್ಲಿ ನೀವು ಏಷ್ಯನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಸೆಕೆಂಡು. ಆ್ಯಂಡ್ ಥರ್ಡ್ ಇಲ್ಲಿ ನಿಮ್ಮದು ಐ ಆಮ್ ನಾಟ್ ಅಂತ ಹಾಕಬೇಕು. ಓಕೆ, ಐ ಆಮ್ ನಾಟ್ ಅಂತ ಹಾಕ್ಬಿಟ್ಟು ನಂತರಲ್ಲೇ ಸಬ್ಮಿಟ್ ಅಪ್ಲಿಕೇಶನ್. ಓಕೆನಾ, ಸೊ ಇಷ್ಟು ಮಾಡಿದರೆ ಸಾಕಾಗುತ್ತೆ, ಅಪ್ಲಿಕೇಶನ್ ಫಾರ್ಮು ಸಬ್ಮಿಟ್ ಆಗುತ್ತೆ. ಆ್ಯಂಡ್ ಇದ್ರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಲಿಂಕ್ ಬೇಕಂದರೆ ಪ್ಲೀಸ್ ನಂಗೆ ಕಾಮೆಂಟ್ ಮಾಡಿ ನಂಗೆ ಲಿಂಕ್ ಬೇಕು ಅಂತ. ಸೊ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಈಸಿಲಿ ಹೋಗ್ಬಿಟ್ಟು ಇವತ್ತಿನೇ ಅಪ್ಲೈ ಮಾಡಿ. ಸೊ ಮತ್ತೇನಾದರೂ ಕೇಳೋದಿದ್ದರೆ ನೀವು ನನಗೆ ಕಾಮೆಂಟಲ್ಲಿ ಕೇಳ್ಬೋದು. ಓಕೆನಾ, ಸೊ ಮತ್ತೇನಾದರೂ ಡೌಟ್ ಇದ್ದರೆ ಸೊ ಎನಿ ಟೈಮ್ ಅಪ್ಲೈ ಮಾಡೋಕೆ ಏನಾದರೂ ಪ್ರಾಬ್ಲಮ್ ಬಂದರೆ ನೀವು ನಂಗೆ ಕಾಮೆಂಟ್ ಮಾಡಲಿಕ್ಕೆ ಹೇಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.